ಶ್ರೀ ರಾಧೆ ರಾಧೆ, ವೆಲ್ಕಮ್ ಟು ಆಲ್ ಮೈ ಚಾನಲ್. ಸೊ ಆಫ್ಟರ್ ಡೇಸ್ ಮತ್ತೆ ನಾನು ಬ್ಯಾಕ್ ಬರ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇಷ್ಟು ನಾನು ಜಾಸ್ತಿ ಟೈಮ್ ಇದರಲ್ಲಿ ಸ್ಪೆಂಡ್ ಮಾಡೋಕೆ ಆಗ್ತಿಲ್ಲಪ್ಪ ಅಂತಂದ್ರೆ ಪ್ರೆಸೆಂಟ್ ಇವಾಗ ನೋಡಿದ್ರೆ ನನ್ನ ಪರ್ಸ್ನಲಲ್ಲಿ ತುಂಬ ಕೆಲಸ ವರ್ಕಿಂಗ್ ಸ್ಟಾರ್ಟಪ್ ಇದೆ. ನಾವು ಕೂಡ ಹೊಸದಾಗಿ ಏನು ಸ್ಟಾರ್ಟಪ್ ಮಾಡಿದ್ದೀವಿ. ನನಗೆ ನನ್ನ ಯೂಟ್ಯೂಬ್ ಚಾನಲಿಂದ ಎಷ್ಟೋ ಜನಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ತುಂಬ ಜನರಿಗೆ ಸ್ವಲ್ಪ ಸಹಾಯ ಆದರೂ ಆಗಿರ್ಬೋದು. ಅದರ ಜೊತೆಗೆ ಇನ್ನೊಂದು ತುಂಬ ಖುಷಿ ವಿಚಾರ ಏನಪ್ಪ ಅಂತಂದರೆ, ಇವಾಗ ಜನಗಳಿಗೆ ತುಂಬ 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 ನೀಡ್ಸ್ ಇದೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ವರ್ಕ್. ನನಗೆ ಡೈಲಿ ಮೆಸೇಜ್ ಬರ್ತಿರ್ತವೆ ವಾಟ್ಸಪ್ಪಲ್ಲಿ. ಬಟ್ ನಾನು ಅದನ್ನು ಕ್ಲಿಯರಿಟಿ ಕೊಡೋಕ್ಕೆ ಬಂದಿರೋದು ತುಂಬ ಜನಗಳ ಕ್ವಶನ್ಸ್ ಇದೆ. ಇದು ಆ ಕ್ವಶನ್ಸ್ನ ನಾನು ಏನೋ ಎಲ್ಲರ ಮುಂದ್ಗಡೆನೆ ಹೇಳಬೇಕು, ಪ್ರತಿಯೊಬ್ಬರಿಗೂ ಕೂಡ ಹೇಳೋಕ್ಕಾಗೋದಿಲ್ಲ, ಕಾಲ್ ಲಿಸ್ಟಲ್ಲೂ ಮಾತಾಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ನಾನೊಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ, ರೈಟ್? ಸೊ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ಮತ್ತೆ ನಿಮ್ಮ ಒಂದು ಬಿಸ್ನೆಸ್ ಲೈಫ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊತೀನಿ. ಸೊ ಅದೇ ರೀತಿ ಒಂದು ಒಳ್ಳೆ ಲೀಗಲಿಟಿ ಜೆನ್ಯೂನ್ ಆಗಿ ಮಾಡ್ತಾ ಹೋಗ್ರಿ, ಒಳ್ಳೆ ಸಕ್ಸಸ್ ಸಿಗುತ್ತೆ. ಯಾಕಂತಂದ್ರೆ ಇವಾಗ ಪ್ರೆಸೆಂಟ್ ಇರುವಂಥ ಪ್ರಪಂಚನೇ ಅದೇ. ಜಾಬ್ ತುಂಬ ಕಡಿಮೆ ಆಗ್ತಿದೆ ಅವ್ರಿಗೆ, ಜನ್ರೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ, ಜಾಬ್ ಸಿಗ್ತಾ ಇಲ್ಲ. ಆಪರ್ಚುನಿಟಿನ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡಿ ಜನಗಳನ್ನ ಯಾಮಾರಿಸೋದು, ಅದು ಕೆಲಸ ಮಾಡಕ್ಕೆ ಹೋಗ್ಬೇಡಿ. ತುಂಬ ಪಶ್ಚಾತ್ತಾಪ ಪಡ್ತೀರಾ, ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಸೊ ಟಾಪಿಕ್ ಬರೋಣ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇವಾಗ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ವರ್ಕ್ ಸರ್ಚ್ ಮಾಡ್ತೀರಾ. ನಿಮ್ಮ ಎಲ್ಲರಿ ಗಮನ ಒಂದು ಇದು ತುಂಬ ಮೈಂಡ್ ಇಟ್ಟು ಅಂದರೆ ಸ್ವಲ್ಪ ದಯವಿಟ್ಟು ಇದನ್ನ ಸ್ಕಿಪ್ ಮಾಡದೆ ಕೇಳ್ರಿ, ನಿಮಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ, ರೈಟ್? ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ, ಜೆನ್ಯೂನ್ ಆಗಿ ಮಾತಾಡ್ತೀನಿ, ಜೆನ್ಯೂನ್ ಆಗಿ ಕೆಲಸ ಸ್ಟಾರ್ಟಪ್ ಮಾಡಿದ್ದೀನಿ. ಸೊ ನಾವು ಜನಗಳಿಗೆ ಮೋಸ ಮಾಡೋಕ್ಕಂಥದ್ದು ನಮ್ಗೆ ಆಗೋದಿಲ್ಲ. ಅದೇ ರೀಸನ್ ಇಂದ ಈ ಒಂದು ಟಾಪಿಕ್ ಅನ್ನ ನಾನು ಎಲ್ಲರ ಹತ್ರನ ಶೇರ್ ಮಾಡ್ಕೋಬೇಕು, ಒಂದು ಚಿಕ್ಕ ವಿಡಿಯೋ ಜೊತೆಗೆ ಬರ್ತಾ ಇದ್ದೀನಿ, ರೈಟ್? ಸೊ ಇವತ್ತು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಎಲ್ಲರೂ ಕೂಡ ಸ್ಟಡಿ ಮಾಡ್ತಿದ್ದಾರೆ. ಹೌಸ್ ವೈಫ್ ಅವರು ಕೂಡ ಏನೋ ಅಂತಾರಲ್ಲ, ಅದು ಮದುವೆ ಮಾಡ್ಕೊಂಡ್ರೂ ಕೂಡ ತುಂಬ ಇವಾಗ ಜನಗಳಿಗೆ ಥಿಂಕಿಂಗ್ ತುಂಬ ಜಾಸ್ತಿ ಬರ್ತಾ ಇದೆ. ಮನೇಲಿ ಕುತ್ಕೊಂಡು ಏನು ಮಾಡೋಣ, ಏನಾದರೂ ಮಾಡಬೇಕು. ಸ್ಟೂಡೆಂಟ್ ಕಾಲೇಜ್ ಮುಗೀತು, 1 hour 2 hour ಮುಂದೇನು ಮಾಡೋಣ, ಏನಾದ್ರು ಪಾರ್ಟ್ ಟೈಮ್ ಮಾಡೋಣ. ಎಂಪ್ಲಾಯ್ ಲಕ್ಷಗಟ್ಟಲೆ ದುಡ್ಡು, ಮಂತ್ಲಿ ಸ್ಯಾಲ್ರಿ ತಗೊಂತಾರೆ, ನಾಟ್ ಎ ಫಾರ್ ಸ್ಯಾಟಿಸ್ಫೈಡ್. ಅವರಿಗೂ ಏನಾದರೂ ಸೆಕ್ಯೂರ್ ಆಫ್ ಇನ್ಕಮ್, ಫೈನಲಿ ಫ್ರೀಡಮ್, ಇನ್ನೊಂದು ಜಾಸ್ತಿ ಅರ್ನ್ ಮಾಡಬೇಕು. ಅವ್ರಿಗೂ ಕೂಡ ಪಾರ್ಟ್ ಟೈಮ್ ಕೆಲಸ ಬೇಕು. ಎನಿ ಒನ್ ಪೀಪಲ್ ಇವಾಗ ಇದೇ ಒಂದು ತುಂಬ ದೊಡ್ಡ ಗೊಂದಲಲ್ಲಿದ್ದಾರೆ. ಕೆಲಸ ಮಾಡಬೇಕು. ಬಟ್ ಪೊಟೆನ್ಷಿಯಲ್ ಆಗಿ ಜನಗಳಿಗೆ ಕರೆಕ್ಟ್ ಆಗಿ ಜೆನ್ಯೂನ್ ಪ್ಲಾಟ್ಫಾರ್ಮ್ ಹೇಳೋರು ಯಾರು ಇಲ್ಲ. ಸೊ ನೀವು ಅನ್ಕೊಂತೀರಾ, ಸೋ ಮನಿ ಪೀಪಲ್ ಹೌಸ್ ವೈಫ್ ತುಂಬ ಅಳ್ತಿರ್ತಾರೆ ಕಾಲ್ ಮಾಡಿಬಿಟ್ಟು, ಹಂಗಾಗಿದೆ ಸರ್, ಹಿಂಗಾಗಿದೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಎಂಡಿಂಗ್ ವರ್ಗು ನೋಡ್ಕೊಳ್ರಿ, ನಿಮ್ಮ ಅಭಿಪ್ರಾಯನ ತಿಳಿಸ್ರಿ. ಸೊ ಇನ್ಮೇಲೆ ಐ ಆಮ್ ರಿಕ್ವೆಸ್ಟ್ಲಿ ಟು, ನನ್ನಿಂದ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗ್ತಾ ಇದೆ, ನಮ್ಮ ಚಾನಲ್ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇನ್ನೂ ಜಾಸ್ತಿ ಜನಗಳಿಗೆ ಈ ಮಾಹಿತಿನ ತಲುಪಲಿ ಅಂತ. ಓಕೆ, ಸೊ ಇವತ್ತಿನ ಟಾಪಿಕ್ ಇದು ಒಂದು ಉದ್ದೇಶ. ನೋಡ್ರಪ್ಪ, ನೀವೆಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಸರ್ಚ್ ಮಾಡ್ತಿರ್ತೀರ. ಎಲ್ಲೋ ನಿಮಗೆ ಇನ್ಸ್ಟಾಗ್ರಾಮ್ ಥ್ರೂ, ವಾಟ್ಸಪ್ ಥ್ರೂ, ಫೇಸ್ಬುಕ್ ಥ್ರೂ, ಎಲ್ಲಿಂದ ಕೂಡ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನಿಮ್ಮ ಕಡೆ ಏನಾದರೂ ಬಂದಿದ್ರೆ ಎಲ್ಲವೂ ಕೂಡ ನಂದೇ ಆಗಲಿ, ಸೋ ಮನಿ ಪ್ಲಾಟ್ಫಾರ್ಮ್ಗಳಾಗಲಿ, ಎನಿ ಒನ್ ಕರ್ನಾಟಕದಲ್ಲಿ ಬರ್ತಾ ಇರೋದು, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಬರೋದು ನಿಮಗೆ ನಾಟ್ ಎ ಫಾರ್ ಜಾಬ್. ಇದು ಜಾಬ್ ಅಲ್ಲ, ಇದು ಒಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್. ನನ್ನ ಕಂಪ್ನಿ ಅಂತ ಹೇಳ್ತಿಲ್ಲ ನಾನು ನಿಮಗೆ. ನಿಮ್ಮ ಕಡೆ ಬರುವಂಥ ಎಲ್ಲ ಇನ್ಸ್ಟಾಗ್ರಾಮ್ ಥ್ರೂ ಆಗಲಿ, ಫೇಸ್ಬುಕ್ ಆಗಲಿ ಬರ್ದಿರ್ತಾವಲ್ಲ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಗಳು, ಹಿಂಗೆ ಅರ್ನ್ ಮಾಡಿದ್ದಾರೆ, ಹಂಗೆ ಅರ್ನ್ ಮಾಡಿದ್ದಾರೆ, ನೀವು ಕೂಡ ಇಷ್ಟ ಅರ್ನ್ ಮಾಡ್ಬೋದು. ಇವೆಲ್ಲವೂ ಕೂಡ ಬಿಸ್ನೆಸ್ ಪ್ಲಾಟ್ಫಾರ್ಮ್, ನಾಟ್ ಎ ಫಾರ್ ಜಾಬ್. ಫಿಕ್ಸ್ಡ್ ಸ್ಯಾಲ್ರಿ ಸಿಗೋದಿಲ್ಲ. ಸೊ ನೀವು ಅನ್ಕೊಳ್ಳೋ ಹಾಗೆ ಕೆಲಸ ಇಲ್ಲಿ ಇಲ್ಲ. ಫಸ್ಟು ನೀವು ಇದ್ರ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಂಡು ಆದ್ಮೇಲೆ ಅದನ್ನು ಡಿಸಿಷನ್ ತಗೋಬೇಕು. ನಾಟ್ ಎ ಫಾರ್ ಟ್ರೈನಿಂಗ್ಗೋಸ್ಕರ, ಅದು ಯಾವುದೋ ಏನಿಗೋಸ್ಕರ ದುಡ್ಡನ್ನು ಪೇ ಮಾಡಬೇಡಿ, ಎಲ್ಲ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಕಂಪ್ನಿ ಪ್ರೊವೈಡ್ ಮಾಡುತ್ತೆ. ಬಟ್ ಸೋ ಮನಿ ಪೀಪಲ್ ಬೇರೆ ವೇನ ಹಿಡಿದಿದ್ದಾರೆ, ಆ ವೇನ ನೀವು ಚೂಸ್ ಮಾಡಕ್ಕೆ ಹೋಗ್ಬೇಡಿ, ರೈಟ್? ಇವತ್ತು ನೋಡ್ರಿ, ಸ್ಟೂಡೆಂಟ್ ಆಗಲಿ, ಹೌಸ್ ವೈಫ್ ಆಗಲಿ, ನಮ್ಮ ಕಡೆ ಲೈನ್ ಬಿದ್ದಿದ್ದಾವೆ. ಸೋ ಮನಿ ಪೀಪಲ್ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ವರ್ಕ್ ಹೇಳ್ತಾವ್ರೆ, ರೈಟ್? ಅವ್ರು ಎಲ್ಲರಿಗೆ ಹೇಳಕ್ ಹೋಗ್ತಾ ಇರೋದು ನಾನು ಈ ವಿಡಿಯೋ ಮುಖಾಂತರ. ನಾಟ್ ಎ ಫಾರ್ ಜಾಬ್ ಈಸ್ ಎ ಬಿಸ್ನೆಸ್ ಅಂದ್ರೆ ಏನು? ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ನೋಡ್ರಿ, ಇವಾಗ ಒಂದು ಕಂಪ್ನಿ ಸ್ಟಾರ್ಟ್ಅಪ್ ಮಾಡ್ಕೊಂಡು ಅದಕ್ಕೆ ಆದಂತ ಅದಕ್ಕೆ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಅದು ಎಲ್ಲ ಇನ್ವೆಸ್ಟ್ಮೆಂಟ್ ನೀವು ಮಾಡಿರಂಗಿಲ್ವಲ್ಲ, ಕಂಪ್ನಿ ಮಾಡಿರತ್ತೆ.
ಸೊ ಆಸ್ ಎ ಕಂಪ್ನಿ ಯಾರು ಸ್ಟಾರ್ಟ್ಅಪ್ ಮಾಡಿದಾರೋ ಅವರು ಮಾಡಿರ್ತಾರೆ. ಅದರಿಂದ ಸೊ ಇವಾಗ ನಿಮಗೆ ಒಂದು ಓನ್ ಬಿಸ್ನೆಸ್ ಮಾಡಬೇಕು, ನಾನು ಪ್ರತಿ ತಿಂಗಳ 20,000 30,000 50,000 ಅರ್ನ್ ಮಾಡುವಂಥ ಆಪರ್ಚುನಿಟಿ ಫ್ರೀ ಆಫ್ ಕಾಸ್ಟ್ಲಿ ಯಾರು ಕೊಡ್ತಾರೆ? ನೀವೇ ಥಿಂಕ್ ಮಾಡಿ ಹೇಳಿ ನೋಡೋಣ. ಈ ಪ್ರಪಂಚದಲ್ಲಿ ಇವಾಗ ಪ್ರೆಸೆಂಟ್ ಜನರೇಷನ್ನಲ್ಲಿ ನಿಮಗೆ ಮನೇಲಿ ಕೂತ್ಕೊಂಡು ಡೈಲಿ 1 to 2 hours ಸ್ಪೆಂಡ್ ಮಾಡಿ ನಿಮಗೆ ಟ್ರೈನಿಂಗ್ ಕೊಡಬೇಕು, ಮೀಟಿಂಗ್ ಕೊಡಬೇಕು, ಹೊಸ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸ್ಬೇಕು. ಹಾಗೆ ನಿಮಗೆ ಪ್ರತಿ ತಿಂಗಳ 10,000 20,000 30,000 40,000 ಅರ್ನ್ ಮಾಡುವಂಥ ಆಪರ್ಚುನಿಟಿ ಕೊಡಬೇಕು. ಯಾರು ಕೊಡ್ತಾವೆ ಸರ್? ಯಾರು ಕೊಡ್ತಿಲ್ವಲ್ಲ? ಕೊಡ್ತಿದ್ದಾರೆ ನಮಗೆ ಹೇಳ್ರಿ ನೋಡೋಣ. ನಾವು ಅದರ ಬಗ್ಗೆ ಪ್ರಮೋಷನ್ ಮಾಡ್ತೀವಿ, ಫ್ರೀ ಆಫ್ ಕಾಸ್ಟ್ಲಿ ಪ್ರಮೋಷನ್ ಮಾಡೋಣ, ಜನಗಳಿಗೆ ಹೆಲ್ಪ್ಫುಲ್ ಆಗಲಿ. ಸೊ ನೋಡಿ, ಬಿಸ್ನೆಸ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ಸಣ್ಣ ಪುಟ್ಟ ವ್ಯವಹಾರಗಳು ಮಾಡಬೇಕಂದ್ರೆ ಸ್ವಲ್ಪ ದುಡ್ಡು ಖರ್ಚಾಗತ್ತೆ ಕಣಣ್ಣ. ಬ್ರದರ್ ಆಗಲಿ ಸಿಸ್ಟರ್ಸ್ ಆಗಲಿ, ಸೋ ಮೆನಿ ಪೀಪಲ್ಸ್ ಆಲ್ ಅಬೌಟ್ ಮೈ ಆಡಿಯನ್ಸ್. ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ರೆ ನಿಮ್ಗೆಲ್ಲರಿಗೂ ಒಂದು ಕಿವಿ ಮಾತು ಇಟ್ಕೊಳ್ರಿ, ಇದು ನೆನಪಲ್ಲಿ. ಬಿಸ್ನೆಸ್ಸಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್, ವಿತೌಟ್ ಪರ್ಚೇಸಿಂಗ್ ಬಿಟ್ಟು ಬೇರೆ ಕೆಲಸ ಇಲ್ಲ. ಫಸ್ಟು ಯು ವಿಲ್ ಸ್ಟಾರ್ಟ್ಅಪ್ ಮಾಡಿ ಕಂಪ್ನಿ ಹಾಕಿ ನಿಮ್ಗೆ ಕಮಿಷನ್ ಪ್ರೊವೈಡ್ ಮಾಡುತ್ತೆ ಗೊತ್ತಾ? ಇಫ್ ಯು ಫಸ್ಟ್ ಕಂಪ್ನಿ ಪಾರ್ಟ್ನರ್ ಆಗ್ತೀರಾ, ಕಂಪ್ನಿ ಪಾರ್ಟ್ನರ್ ಆಗೋಕ್ಕೆ ನೀವು ಇಂತಿಷ್ಟು ಅಂತ ಹೇಳಿ ನೀವು ಪರ್ಚೇಸಿಂಗ್ ಮಾಡಬೇಕಾಗತ್ತೆ. ಆಫ್ಟರ್ ಯು ವಿಲ್ ಸ್ಟಾರ್ಟೆಡ್ ದ ಬಿಸ್ನೆಸ್. ಫ್ರೀ ಆಫ್ ಕಾಸ್ಟ್ಲಿ ನಿಮಗೆ 10,000 15,000 ಕೊಡುವಂಥ ಆಪರ್ಚುನಿಟಿ ಯಾವ ಕಂಪ್ನಿನೂ ಕೊಡೋಂಗಿಲ್ಲ ರೀ ಈ ಕಾಲದಲ್ಲಿ. ನೀವು ವರ್ಕ್ ಫ್ರಮ್ ಹೋಮ್ ಫ್ರೀಯಲ್ಲಿ ಕೆಲಸ ಬೇಕು ಸರ್ ಅಂತ ಅನ್ಕೊಂಡು ಅವ್ರು ಏನಾದರೂ ಥಿಂಕಿಂಗ್ ನಿಮ್ದಾಗಿದ್ರೆ ನೀವು ಒಂದು ಟಾಪ್ MNC ಕಂಪ್ನಿಗೆ ಹೈರಿಂಗ್ ಆಗಬೇಕು. ಸೊ ನಿಮ್ಮ ಹತ್ರ ಒಂದು ಸೊ ಆಸ್ ಎ ಸಾಫ್ಟ್ವೇರ್ ಫೀಲ್ಡಲ್ಲಿ ನೀವು ಕೆಲಸ ಮಾಡುವಂಥ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು. ಅಂದರೆ ನೀವು ಪಾರ್ಟ್ ಟೈಮ್ ವರ್ಕ್ ಮಾಡ್ತೀರಾ. ಹಾಗೆ ಇನ್ನೊಂದು ಬರುತ್ತೆ ಫ್ರೀಲ್ಯಾನ್ಸರೇ ಕೆಲಸ ಮಾಡೋದು. ಫ್ರೀಲ್ಯಾನ್ಸರೇ ಕೆಲಸ ಮಾಡಬೇಕು ಅನ್ನೋದು ತುಂಬ ಈಸಿ, ಬಟ್ ಅದನ್ನು ಕಲಿಬೇಕು ನಾವು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ. ಸೊ ಅದರ ಬಗ್ಗೆ ನಾಲೆಜ್ ನಿಮ್ಮ ಹತ್ರ ಏನಾದರೂ ಇದೆಯಾ? ಇಲ್ಲ ಅಲ್ವಾ? ಸೊ ನಿಮಗೆ ಏನು ಕಂಪ್ನಿ ನೋಡ್ರಿ, ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮಗೆ ಕಂಪ್ನಿ ಮೀಟಿಂಗ್ ಕಂಡಕ್ಟ್ ಮಾಡಬೇಕು, ಟ್ರೈನಿಂಗ್ಸ್ ಕೊಡಬೇಕು, ನಿಮಗೆ ಸಪೋರ್ಟಿಂಗ್ ಮಾಡಬೇಕು, ಆಲ್ ಅಬೌಟ್ ಕಂಪ್ನಿ ಎಲ್ಲ ಪ್ರೊವೈಡ್ ಮಾಡಬೇಕು. ಒಟ್ಟಿನಲ್ಲಿ ನಿಮಗೆ ಫ್ರೀಯಲ್ಲಿ ಕೆಲಸ ಬೇಕು, ಸಿಗೋದಿಲ್ಲ ಅಂತ ಕಾಲ ಇಲ್ಲ ಸರ್. ಇವಾಗ ಕಾಲ ತುಂಬ ಚೇಂಜಸ್ ಆಗಿಬಿಟ್ಟೈತೆ. ಏನೋ ಪಡ್ಕೋಬೇಕಂದ್ರೆ ನಾವೇನು ಕೊಡಬೇಕಾಗತ್ತೆ ರೈಟ್. ಶ್ರೀಕೃಷ್ಣ ಪರಮಾತ್ಮನಿಗೆ ಚಿಕ್ಕ ಬಾಲಕನಿದ್ದಾಗ ಒಬ್ಬರು ಅಮ್ಮ, ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು ನಿಮಗೆ, ಆ ಎಕ್ಸಾಂಪಲ್ ಥರ ನೀವು ಅರ್ಥ ಮಾಡ್ಕೊಂಡಿದ್ರೆ ಓಕೆ. ಆ ಅಮ್ಮ ಏನು ಮಾಡ್ತಿದ್ರು, ಅಜ್ಜಿಯವರು ಅವ್ರ ಹೊಲದಿಂದ ಹಣ್ಣು ಹಂಪಲ ತಗೊಂಡು ಮಾರಕ್ಕೆ ಹೋಗ್ತಾ ಇದ್ರು. ಆ ಮಾರಕ್ಕೆ ಹೋಗೋಕ್ಕಿಂತ ಮುಂಚೆ ಅಜ್ಜಿ ಏನು ಮಾಡ್ತಾ ಇದ್ರು, ಅಲ್ಲಿ ಒಂದು ನಾರಾಯಣ ಅವರ ಗುಡಿ ಇತ್ತು, ಶ್ರೀ ಲಕ್ಷ್ಮೀನಾರಾಯಣ ಅವರ ಒಂದು ಟೆಂಪಲ್ ಇರುತ್ತೆ. ಅವರೆಲ್ಲರಿಗೂ ಸೇಲ್ ಮಾಡೋಕ್ಕಿಂತ ಮುಂಚೆ ಅಲ್ಲೇನು ಇಟ್ಟಿರ್ತಾಳೆ, ಡೈಲಿ ಹಣ್ಣಂಪಲ್ ಇಡ್ತಾ ಪೂಜೆ ಮುಗಿಸ್ಕೊಂಡು ಮಾರಕ್ಕೆ ಹೋಗ್ತಿದ್ರು. ಯಾರು? ಅಜ್ಜಿ. ಯಾವ ಟೆಂಪಲ್ಗೆ? ಶ್ರೀ ಲಕ್ಷ್ಮೀನಾರಾಯಣ ಟೆಂಪಲ್ಗೆ. ಸೊ ಹೀಗೆ ಹೋಗ್ತಾ ಜರ್ನಿ ತುಂಬ ಆಯಸ್ಸಾಗುತ್ತೆ. ಅದರಲ್ಲಿ ನಮ್ಮ ಶ್ರೀಕೃಷ್ಣ ಅವರು ಭೂಮಿ ಮೇಲೆ ಬಾಲಕ ರೂಪದಲ್ಲಿದ್ದಾಗ ಪದೇ ನೀ ಭಗವಂತ ಅದು ಸಂಚಾಲಕ, ಸೃಷ್ಟಿಕರ್ತ ಸಂಚಾಲಕ ಅಂತಂದರೆ ಎಲ್ಲ ಕೂಡ ಅವರಿಗೆ ಗೊತ್ತೇ ಇರುತ್ತಲ್ಲ, ಗೊತ್ತಿಲ್ಲದೆ ಏನು. ಸೊ ಹಾಗೆ ಬಾಲಕನಿದ್ದಾಗ ಅಜ್ಜಿ ಮುಂದ್ಗಡೆಯಿಂದ ಹೋಗ್ತಾಳೆ, ಮತ್ತೆ ಕೇಳ್ತಾಳೆ, ನಿನಗೆ ಹಣ್ಣಂಪಲ್ ಕೊಡ್ತಾಳೆ, ಬಟ್ ಅವಳು ಕೇಳಲ್ಲ. ಅದೇ ನಮ್ಮ ಶ್ರೀಕೃಷ್ಣ ಬಾಲಕ ರೂಪದಲ್ಲಿ ಹೇಳ್ತಾನೆ, ನಾನು ನಿನಗೆ ಏನು ಕೊಡಬೇಕು? ಅವರು ಹಣ್ಣಂಪಲ್ ಕೊಡ್ತಾವ್ರಲ್ಲ, ಭಗವಂತನ ಕೂಡ ನ್ಯಾಯ ಇದೆ ರೀ, ಏನೋ ಕೊಡಬೇಕು, ಏನು ತಗೋಬೇಕು. ಫ್ರೀಯಲ್ಲಿ ಯಾವುದು ಏನು ಸಿಗೋದಿಲ್ಲ. ಆವಾಗ ಭಗವಂತ ಥಿಂಕ್ ಮಾಡ್ತಾನೆ, ನನಗೆ ಈ ಅಜ್ಜಿ ಅವಾಗಿಂದ ನನಗೆ ಹಣ್ಣಂಪಲ್ ಕೊಡ್ತಾವಳೆ, ನಾನು ಅವಳಿಗೆ ಏನಾದರೂ ಅಮೂಲ್ಯವಾದಂಥ ಕೊಡಬೇಕು ಅಂತ. ಸೊ ಅಜ್ಜಿ ಕರ್ಮನ ಅಜ್ಜಿ ಮಾಡ್ತಾ ಹೋದಳು, ಪ್ರೀತಿಯಿಂದ ಕೊಡ್ತಾನೆ ಅಜ್ಜಿಗೆ. ಅದೇ ಅಜ್ಜಿ ಬುಟ್ಟಿಯಲ್ಲಿ ಫುಲ್ಲು ಏನಿರುತ್ತೆ, ಬಂಗಾರ, ಚಿನ್ನದ ಗಣಿಗಳಿರ್ತವೆ, ಚಿನ್ನದ ಅದೇನಂತಾರೆ ಬಾಕ್ಸ್ಗಳಿರ್ತವೆ, ಚಿನ್ನ ಕೊಟ್ಟಿರ್ತಾನೆ. ಬಟ್ ಅಜ್ಜಿ ಗೊತ್ತಿರಲ್ಲ. ಅಜ್ಜಿ ಮುಂದೆ ಹೋಗ್ತಾ ಟೆಂಪಲ್ ಮುಂದ್ಗಡೆ ಅಜ್ಜಿಗೆ ಒಂದು ಬುಟ್ಟಿ ಸಿಗತ್ತೆ, ಬಂಗಾರದ ಬುಟ್ಟಿ. ನೋಡಿ ಸರ್, ಬ್ರದರ್ಸ್, ನಿಮ್ಗೆಲ್ಲರಿಗೂ ಅದೇ ಇಷ್ಟಪಡ್ತೀನಿ, ಅಜ್ಜಿ ಅವರ ಕರ್ಮ ಮಾಡಿದ್ರು. ಅದೇ ರೀತಿ ಇವಾಗ ಕಲಿಯುಗದಲ್ಲಿ ಮಾನವನಿಗೆ ಕೆಲಸ ಮಾಡೋಕ್ಕೆ ನೀನಾದರೂ ಎಜುಕೇಷನ್ ಮಾಡಬೇಕು, ಫೈಟ್ ಮಾಡಿ ಜಾಬ್ ತಗೋಬೇಕು, ಫ್ರೀ ಆಫ್ ಕಾಸ್ಟ್ಲಿ ಸ್ಯಾಲ್ರಿ ಸಿಗುತ್ತೆ ಅಂತ ನೀವು ಅನ್ಕೊತೀರಾ. ಅದೇ ನೀವು ಎಜುಕೇಷನ್ ಮಾಡೋಕ್ಕೆ ತುಂಬ ದುಡ್ಡು ಖರ್ಚಾಗಿರುತ್ತೆ. ಇದು ಮೈಂಡಲ್ಲಿ ಇರಲಿ, ತುಂಬ ದುಡ್ಡು ಖರ್ಚಾಗಿರುತ್ತೆ. ಬಟ್ ಈ ಸಿಚುವೇಶನ್ಸಲ್ಲಿ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗಿದೆ. ನೀವಿಲ್ಲ ಅಂತಂದರೆ ಇನ್ನೊಬ್ಬರು ಕ್ಯೂನಲ್ಲಿ ನಿಂತಿದ್ದಾರೆ. ಅಂಥ ಸಿಚುವೇಶನ್ನಲ್ಲಿ ನಾವಿದ್ದೀವಿ.
ಬೆಸ್ಟ್ ನಿಮ್ಗೆಲ್ಲರಿಗೆ ಒಂದು ಗೋರ್ಮೆಂಟ್ ಕೂಡ ಪ್ರೊವೈಡ್ ಮಾಡ್ತಾ ಇದೆ. ನಿಮ್ಮ ಹತ್ರ ಹೊಸ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ, ಅದಕ್ಕೆ ಜಾಬ್ ಸಿಗ್ತಾ ಇಲ್ಲ. ಇವಾಗೇನು ಪ್ರೆಸೆಂಟಲ್ಲಿ ಸಾಫ್ಟ್ವೇರ್ ಫೀಲ್ಡಲ್ಲಿ ಅಂತಂದರೆ AI ಬಂದುಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸತ್ತವ್ರನ್ನ ಜೀವಂತ ಮಾಡ್ತಾ ಇರುವಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡ್ವಾನ್ಸ್ ಮುಂದೆ ಆಗ್ತಾ ಇರುವಂಥ ಕಥೆನ ಇವಾಗ ಕಥೆನ ಕೊಟ್ಬಿಡತ್ತೆ ಅಂಥ ಒಂದು ಟೆಕ್ನಾಲಜಿ ಬಂದುಬಿಟ್ಟೈತೆ. ಸೊ ಆ ಕಾರಣದಿಂದ ನೀವೇನೇ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ವರ್ಕ್ ಸರ್ಚ್ ಮಾಡಿದ್ರೂ ನಾಟ್ ಎ ಫಾರ್ ಫ್ರೀ ಆಫ್ ಕಾಸ್ಟ್, ನಿಮ್ಗೆ ಏನು ಸಿಗೋದಿಲ್ಲ ಈ ಕಾಲದಲ್ಲಿ ಅನ್ಕೊಳ್ರಿ. ಮಾಡೋರಿದ್ರೆ ಅದೇ ಆಫ್ಲೈನಲ್ಲಿ ನಿಮ್ಮ ಸಿಟಿಗಳಾಗಲಿ, ಯಾವುದಾದ್ರೂ ಆಫೀಸಲ್ಲೇ ಆಗಲಿ, ಮಾಲ್ಗಳಲ್ಲಾಗಲಿ, ಮೆಡಿಕಲ್ ಸ್ಟೋರ್ಗಳಲ್ಲಾಗಲಿ ಅಲ್ಲಿ ಕೆಲಸ ಹುಡ್ಕೊಳ್ಳಿ ಹೊರತು ಆನ್ಲೈನಲ್ಲಿ ಸುಮ್ಮನೆ ಮೋಸ ಹೋಗಬೇಡಿ. ಬಿಸ್ನೆಸ್ ಪ್ಲಾಟ್ಫಾರ್ಮ್ ಎಲ್ಲ ಸಿಗೋದು ನಿಮಗೆ, ಬಟ್ ಬೆಳಿಬೇಕು, ಒಳ್ಳೆ ಪೊಟೆನ್ಷಿಯಲ್ ಇನ್ಕಮ್ನ ಅರ್ನ್ ಮಾಡಬೇಕು, ನಮ್ದೆಲ್ಲ ಅಚೀವ್ಮೆಂಟ್ ಮಾಡಬೇಕು ಸರ್ ಅಂತ ಅಂದ್ಕೊಂಡವರು ಖಂಡಿತವಾಗಲಿ ಒಂದು ಒಳ್ಳೆ ಲೀಗಲ್ ಜೆನ್ಯೂನ್ ಕಂಪ್ನಿನ ಸರ್ಚ್ ಮಾಡಿರಿ. ಅದ್ರ ಬಗ್ಗೆ ಫಸ್ಟು ತಿಳ್ಕೊಳ್ರಿ ಸರ್. ತಿಳ್ಕೊಳ್ಳಾರ್ದೆ ಅಮೌಂಟ್ ಪೇ ಮಾಡಬೇಡಿ. ತಿಳ್ಕೊಂಡ್ಮೇಲೆ ನಿಮ್ಗೆ ಅವ್ರು ಹೇಳ್ತಿಲ್ವಾ, ಸರ್ಚ್ ಮಾಡಿರಿ. ಗೂಗಲ್, ಯೂಟ್ಯೂಬ್, ಸೋ ಮನಿ ಸೋಷಿಯಲ್ ಮೀಡಿಯಾ ಆ್ಯಪ್ ನಿಮ್ಗೆ ಗೊತ್ತಾಗತ್ತೆ. ಒಂದಿಲ್ಲ ಅಂದರೆ ಒಂದು ಚಾಟ್ GPT ಗೊತ್ತಾಗ್ಬಿಡಿ. ಚಾಟ್ GPT ಅಂತ ಒಂದು ಒಳ್ಳೆ ಇದೆಯಲ್ಲ, ಆ ಬಾಯ್ಲೆಟೇ ಹೇಳ್ಬಿಡ್ತದೆ, ಅದನ್ನು ಮಾಡಿರಿ. ಓಕೆ, ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇನ್ವೆಸ್ಟ್ಮೆಂಟ್ ಮತ್ತು ಪರ್ಚೇಸಿಂಗ್ ತುಂಬ ವ್ಯತ್ಯಾಸ ಇದೆ. ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ ಬಿಸ್ನೆಸ್ ಪ್ಲಾಟ್ಫಾರ್ಮ್ಗಳಲ್ಲಿ. ಮಾಡ್ಬೋದೇನೋ 10,000 15,000 20,000 30,000 ಮಾಡ್ಬೋದು, ಬಟ್ ಅತಿ ಮೀರಿ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ಫಸ್ಟು ತಿಳ್ಕೊಳ್ರಿ. ನಮ್ಮ ಕೈಲಿ ಇದು ಆಗ್ಬೋದಾ ಆಗುತ್ತಾ ಆಗಲ್ವಾ? ನೀವು ತಿಳ್ಕೊಂಡಿದ್ಮೇಲೆ ಮುಂದಿನ ಸ್ಟೆಪ್ಪನ್ನು ಮೂವ್ ಅಪ್ ಆಗ್ರಿ. ಓಕೆ, ಸೊ ಪರ್ಚೇಸಿಂಗ್ ನೀವು ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಂಪ್ನಿ ಕಡೆಯಿಂದ ಲೈಫ್ ಲಾಂಗ್ ಅವರು ಸಪೋರ್ಟಿಂಗ್ ಸಿಗುತ್ತೆ, ಟ್ರೈನಿಂಗ್ ಸಿಗುತ್ತೆ, ಜೂಮ್ ಮೀಟಿಂಗ್ ಸಿಗುತ್ತೆ. ಆಲ್ ಅಬೌಟ್ ಕಂಪ್ನಿ ಕಡೆ ಸಪೋರ್ಟ್ ಕೊಡ್ತಾ ಇದೆ. ನಿಮಗೆ ದುಡ್ಡು ಅರ್ನ್ ಮಾಡೋಕ್ಕೆ, ನಿಮಗೆ ಒಂದು ಸ್ಟ್ಯಾಂಡಪ್ ಮಾಡೋಕ್ಕೆ, ನೀವು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಸೋಕ್ಕೆ ಕಂಪ್ನಿ ಎಲ್ಲ ಇಷ್ಟೊಂದು ಇದು ತೊಗೊಂಡಿದ್ರೆ ಕಂಪ್ನಿ ಫ್ರೀ ಆಫ್ ಕಾಸ್ಟಲ್ಲಿ ಬಂದಿರ್ತಾ ಸರ್. ಅದು ಕೂಡ ಮ್ಯಾನೇಜ್ ಮಾಡೋಕ್ಕೆ ದುಡ್ಡು ಬೇಕಲ್ವಾ? ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಲೈಫ್ ಲಾಂಗ್ ಸಪೋರ್ಟಿಂಗ್ ಕೊಡ್ತಾರೆ. ಬಟ್ ಅದು ಅನದರ್ ಕಂಪ್ನಿಗಳು ನಮ್ಗೆ ಗೊತ್ತಿಲ್ಲ, ಬಟ್ ನನ್ನ ಕಂಪ್ನಿ ಬಗ್ಗೆ ನಾನು ಹೇಳ್ತಾ ಇರೋದು ಎಲ್ಲವೂ ಕೂಡ ಈ ಕಾಲದಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಏನೂ ಸಿಗೋದಿಲ್ಲ. ಇವಾಗ ನೋಡ್ರಿ, ಒಬ್ಬನು ಒಳ್ಳೆ ಎಕ್ಸ್ಪರ್ಟ್ ಇದ್ದಾನೆ, ಅವನ ಕಡೆಯಿಂದ ಜನಗಳು ಹೇಳಿದ್ರೆ ಒಳ್ಳೇದಾಗುತ್ತೆ, ಬಟ್ ಅವನು ಫ್ರೀ ಆಫ್ ಕಾಸ್ಟಲ್ಲಿ ಹೇಳೋದಿಲ್ಲ, ಅವನಿಗೆ ಕಾಸ್ಟ್ ಕೊಡಬೇಕಲ್ವಾ? ಸೊ ಆ ರೀತಿಯಿಂದ ಯಾವುದೇ ರೀತಿ ಫ್ರೀಯಲ್ಲಿ ಸಿಗೋದಿಲ್ಲ. ನೀವು ಸರ್ಚ್ ಮಾಡಿದ್ರೂ ಯಾವುದೋ ಕಂಪ್ನಿ ನಿಮಗೆ ಸುಳ್ಳು ಹೇಳಿ ಇಲ್ಲ ಇದು ಜಾಬ್ ಇದೆ, ಫಿಕ್ಸ್ಡ್ ಸ್ಯಾಲ್ರಿ ಕೊಡ್ತೀವಿ, ಅಷ್ಟು ಕೊಡ್ತೀವಿ, ಆನ್ಲೈನ್ ನಂಬಕ್ಕೆ ಹೋಗಬೇಡಿ. ತುಂಬ ಮೋಸದ ದುನಿಯಾ ನಡೀತಾ ಇದೆ, ಅದರಲ್ಲಿ ಆ ಮಾಯದಲ್ಲಿ ಬೀಳಕ್ಕೆ ಹೋಗಬೇಡಿ. ಸೊ ನನ್ನ ಕಂಪ್ನಿ ಕಡೆಯಿಂದ ನಿಮ್ಗೆ ಏನಾದರೂ ಯಾರಾದರೂ ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ, ರೈಟ್? ಸೊ ಐ ಹೋಪ್ ನಾನು ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಅರ್ಥ ಆಗಿದ್ದರೆ ದಯವಿಟ್ಟು ಜನಗಳಿಗೆ ಹೆಲ್ಪ್ಫುಲ್ ಆಗಬೇಕು, ಜನಗಳಿಗೆ ಜಾಸ್ತಿ ಗೊತ್ತಾಗಬೇಕು ಅಂದರೆ ವಿಡಿಯೋನ ಶೇರ್ ಮಾಡಿರಿ. ನೀವು ನಿಮ್ಮಷ್ಟಕ್ಕೆ ನೀವೇ ಸ್ವಲ್ಪ ಜಾಗರೂಕರಾಗಿರಿ. ಇಂಥ ವಂಚನೆಗಳಿಂದ, ಮೋಸಗಳಿಂದ ಸ್ವಲ್ಪ ತಡೆಗಟ್ಟೋಣ. ಜನಗಳು ಹಾಳಾಗಬಾರ್ದು, ಮೋಸ ಹೋಗಬಾರ್ದು, ದುಡ್ಡನ್ನು ಕಳ್ಕೊಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನು ಒಂದು ಜನರಿಗೋಸ್ಕರ ಇದೊಂದು ವಿಡಿಯೋ ಮಾಡಿದ್ದೀನಿ. ಬಟ್ ನಾವು ಮಾಡೋದೊಂದು ಜೆನ್ಯೂನ್, ಲೀಗಲಾಗಿ ಮಾತಾಡೋಣ, ಲೀಗಲಾಗಿ ಹೇಳೋಣ, ಲೀಗಲಾಗಿ ಕಲಿಸೋಣ, ಲೀಗಲಿಂದ ಬೆಳೆಯೋಣ. ಇದು ನಮ್ಮದು ಒಂದು ಇಂಟೆನ್ಷನ್ ಆಗಿದೆ. ಈ ಇಂಟೆನ್ಷನ್ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಫ್ ಯು ಇಂಟ್ರೆಸ್ಟೆಡ್, ನಮ್ಮಿಂದ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗ್ತಾ ಇದೆ, ನಿಮ್ಮ ಅಭಿಪ್ರಾಯನ ತಪ್ಪದೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಹಾಗೆ ಕನೆಕ್ಟ್ ಆಗಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ನೀವು ಕನೆಕ್ಟ್ ಆಗ್ಬೋದು. ಅಲ್ಲಿ ನಿಮಗೆಲ್ಲ ಆಲ್ ಅಪ್ಡೇಟ್ಸ್ ಸಿಗುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಬರೋವರೆಗೂ. ಅಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮಗೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಹೋಗ್ತಾ ನಮ್ಮ ಜೊತೆ ಪ್ರೀತಿಯಿಂದ ಹೇಳ್ರಿ ಶ್ರೀ ರಾಧೇ ರಾಧೆ.